ಡ್ರಗ್ಸ್, ಹೆರಾಯಿನ್ ಮತ್ತಿತರ ಮಾದಕ ವಸ್ತುಗಳಿಗೆ ಯಾರೂ ಕೂಡ ದಾಸರಾಗಬಾರದು. ಆ ನಿಟ್ಟಿನಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕು. ಡ್ರಗ್ಸ್ ಅಥವಾ ಮಾದಕ ವಸ್ತುಗಳಿಂದ ದೂರ ಇರಬೇಕೆಂದು ವಿಧಾನಸಭೆಯ ಅರ್ಜಿ ಸಮಿತಿಯ ಸದಸ್ಯರಾದ ಎಸ್. ಸುರೇಶ್ ಕುಮಾರ್ ಹೇಳಿದ್ದಾರೆ. ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗುರುವಾರ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ, ಆರೋಗ್ಯ, ಪೊಲೀಸ್, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ಡ್ರಗ್ಸ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಜಾಗೃತಿ ವಹಿಸಬೇಕಿದೆ ಎಂದು ಸಲಹೆ ಮಾಡಿದರು. ಡ್ರಗ್ಸ್ ವಿರುದ್ಧ ಪ್ರತಿಯೊಬ್ಬರೂ ಹೋರಾಟ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ ಎಂದರು. ಮೊದಲನೇದು, ನಮ್ದೆಲ್ಲ ಚರ್ಚೆ ಆದ ಮೇಲೆ ಸರ್ಕಾರವನ್ನು ಕೂಡ ಒಪ್ಕೊಂಡು ಈ ಹುಕ್ಕಾ ಬಾರ್ಗಳನ್ನ ಇವತ್ತು ಬ್ಯಾನ್ ಮಾಡೋದಕ್ಕೆ ಡಿಸಿಷನ್ ತಗೊಂಡು ಬಹಳ ಒಂದು ಒಳ್ಳೆ ಕಾರ್ಯ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ. ಆಮೇಲೆ ಹೈಕೋರ್ಟ್ ಅಲ್ಲೂ ಕೂಡ ಅದ್ರ ಬಗ್ಗೆ ತುಂಬಾ ವಾದ ವಿವಾದ ಆಗ್ತಾ ಇದೆ. ಹೈಕೋರ್ಟ್ ಇನ್ನೇವೇ ಇದು ಬಹಳ ಡಿಲೇ ಆಗಿ ಮಾಡಿದ್ರೆ ಮುಂಚೆನೆ ಮಾಡಬೇಕಾಯಿತು ಅಂತ ಕೂಡ ಒಂದು ಪಾಸಿಂಗ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಮ್ಮ ಮುಂದೆ ಇರೋದು ಕಾನೂನಿದೆ, ನಿಯಮ ಇದೆ. ಎಷ್ಟು ಮಟ್ಟಿಗೆ ತಂಬಾಕು ನಿಯಂತ್ರಣ ಆಗಿದೆ, ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಇದನ್ನ ಜಾರಿ ತರಲಾಗ್ತಾ ಇದೆ ಅಂತ ಈ ಬಗ್ಗೆ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್, ನಮ್ಮ ನಗರಾಭಿವೃದ್ಧಿ ಇಲಾಖೆ, ಆಮೇಲೆ RDPR ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ನಿರಂತರವಾಗಿ ನಾವು ಇದನ್ನ ಫಾಲೋ ಮಾಡ್ತಾ ಇದ್ದೀವಿ. ಯಾವ್ಯಾವ ಇಲಾಖೆಯವರು ಏನೇನು ಮಾಡಬೇಕಾಗಿತ್ತು, ಏನೇನು ಮಾಡಿದ್ದಾರೆ ಅಂತ. ಸೊ ಇವತ್ತು ಕೊಡಗುಗೆ ಬಂದಿರೋ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಈ ಡ್ರಗ್ಸ್ದು ಪರಿಸ್ಥಿತಿ ಏನು, ಕೊಡಗು ಜಿಲ್ಲೆಯಲ್ಲಿ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಏನು ಕ್ರಮ ತಗೊಂಡಿದ್ದಾರೆ. 8ನೇ ಕ್ಲಾಸು 9ನೇ ಕ್ಲಾಸ್ ಓದ ಮಕ್ಕಳು ಕೂಡ ಇದಕ್ಕೆ ದಾಸರಾಗ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಬಹಳ ದುಡ್ಡು ಭಯೋತ್ಪಾದನೆ ವಿರುದ್ಧ ಎಷ್ಟು ಫೈಟ್ ಮಾಡಬೇಕು ಅಷ್ಟೇ ಫೈಟು ನಾವು ಈ ಡ್ರಗ್ ಅಬ್ಯೂಸ್ ವಿರುದ್ಧ ನಾವು ಮಾಡಬೇಕು. ಸೊ ಕೊಡಗಲ್ಲಿ ಈ ಕುರಿತು ಏನೇನು ಕ್ರಮ ತಗೊಂಡಿದ್ದಾರೆ, ಏನೇನು ಪರಿಸ್ಥಿತಿ ಇದೆ ಅನ್ನೋದನ್ನ ವಿವರಣೆ ಕೊಡಬೇಕು ಅಂತ ನಾನು ತಮ್ಮ ಮಾಧ್ಯಮದ ಎದುರುಗಡೆ ಸ್ವಲ್ಪ ಚರ್ಚೆ ಆಗಲಿ ಅಂದ್ಬಿಟ್ಟು ನಾನು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೇನೆ. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್, ಗಾಂಜಾ, ಹೆರಾಯಿನ್ ಸೇರಿದಂತೆ ಡ್ರಗ್ಸ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ತಪಾಸಣೆ ಮಾಡಿ ತಪ್ಪು ಕಂಡು ಬಂದ ಹಲವರನ್ನ ಬಂಧಿಸಲಾಗಿದೆ. ಡ್ರಗ್ಸ್ ನಿಯಂತ್ರಣ ಮಾಡಲು ಗಡಿ ಪ್ರದೇಶಗಳು ಸೇರಿದಂತೆ ಎಲ್ಲೆಡೆ ಹೆಚ್ಚಿನ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದರು. ಇಲ್ಲಿ ಕೊಡಗಲ್ಲಿ ದೊಡ್ಡ ಸಮಸ್ಯೆ ಡ್ರಗ್ಸ್ ಇಸ್ ದ ಬಿಗ್ ಇಶ್ಯೂ. ಕ್ರೈಮ್ ವೈಸ್ ನೋಡ್ತೀವಿ ಅಂದ್ರೆ ಅದು ಸರ್, ಅದು ಬಿಟ್ಟು ಬೇರೆ ಯಾವಾಗಿಲ್ಲ ಸರ್. ಸೊ ಅದು ನಾವು ಟಾರ್ಗೆಟ್ ಆಗಿ ತಗೊಂಡಿದ್ದೀವಿ ಸರ್. ಲಾಸ್ಟ್ 1 year ಕಂಪ್ಲೀಟ್ ಆಗಿ ಟಾರ್ಗೆಟ್ ಆಗಿ ತಗೊಂಡಿದ್ದೀವಿ ಸರ್. ಸರ್ 2021ರಲ್ಲಿ 17 ಕೇಸ್ ಸರ್, ಗಾಂಜಾ ಮತ್ತು ಬೇರೆ ಬೇರೆ ಡ್ರಗ್ಸ್ ವಿರುದ್ಧ 17 ಕೇಸ್ ಮಾಡ್ತಾರೆ ಸರ್. ಒಂದು 36 ಜನ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಸರ್. 2022ರಲ್ಲಿ 21 ಕೇಸ್ ಮಾಡಿದ್ದಾರೆ ಸರ್. 49 ಜನ ಅರೆಸ್ಟ್ ಮಾಡಿದ್ದಾರೆ ಸರ್. 2023ರಲ್ಲಿ ನಾವು ಬರೋದಾದ್ಮೇಲೆ ಸರ್ 101 ಕೇಸ್ ಮಾಡಿದ್ವಿ ಸರ್. 5 times ಇನ್ಕ್ರೀಸ್ ಸರ್. 234 ಜನ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ವಿ ಸರ್. ಈ 101 ಕೇಸಲ್ಲಿ ಮೋರ್ ದನ್ 70 ಕೇಸಸ್ ಡ್ರಗ್ ಪೆಡ್ಲಿಂಗ್ ಮಾಡಿದ್ರು ಸರ್, ಮಾರಾಟ ಮಾಡಿದ್ರು ಸರ್. ಸೊ 24 ಈ 2 ತಿಂಗಳಲ್ಲಿ 16 ಕೇಸ್ ಮಾಡಿದ್ವಿ ಸರ್. 31 ಜನ ಅರೆಸ್ಟ್ ಮಾಡ್ತೀವಿ. ಅದು ಮಾತ್ರ ಅಲ್ಲ ಸರ್, ಒಂದು 2 ವಾರಕ್ಕೆ ಹಿಂದೆ ಒಂದು ಕೇರಳದಲ್ಲಿ ಒಂದು ಅಕ್ಯೂಸ್ಡ್ 2022ರಲ್ಲಿ ಅವರ ವಿರುದ್ಧ ಕೇಸ್ ಮಾಡ್ತೀವಿ ಸರ್. ಆ ಕೇಸ್ ಅನ್ನು ಕಂಪ್ಲೀಟ್ ಆಗಿ ಫಾಲೋ ಮಾಡಿ ಕನ್ವಿಕ್ಷನ್ ಆಯಿತು ಸರ್. 3 ಜನಕ್ಕೆ 10 ವರ್ಷ ಕನ್ವಿಕ್ಷನ್ ಆಯಿತು. ಕಂಗ್ರಾಚುಲೇಟ್. ಥ್ಯಾಂಕ್ ಯು ಸರ್. ಗುಡ್. ಸಮಿತಿ ಸದಸ್ಯರೊಬ್ಬರು ಮಾತನಾಡಿ, ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಮಕ್ಕಳಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕಿದೆ ಎಂದರು. ಶಾಸಕರಾದ ಡಾ. ಮಂತ್ರಗೌಡ ಅವರು ಮಾತನಾಡಿ, ಗಡಿ ಪ್ರದೇಶದ ಚೆಕ್ ಪೋಸ್ಟ್ಗಳಲ್ಲಿ ಅಗತ್ಯ ತಪಾಸಣೆ ಮಾಡಬೇಕು. ಸಮಿತಿಯ ಅಭಿಪ್ರಾಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಗಮನ ಸೆಳೆಯುವಂತಾಗಬೇಕೆಂದು ಸಲಹೆ ಮಾಡಿದರು. ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಸಿದ್ದೇಗೌಡ, ಎಇಇ ಗಿರೀಶ್ ಪಾಲ್ಗೊಂಡಿದ್ದರು.